ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್, ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಶಂಕರ್ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರಲ್ವಾ? ಹಾಂ, ಅವರಪ್ಪ ಏನೋ ಹೇಳಬೇಡ ಅಂತ ಅತ್ತೆಯರಿಗೆ ಹೇಳ್ತಾ ಇದ್ರು. ಅದೇನಿರ್ಬೋದು? ಹಾಂ, ತ್ರಿಪುರ ಸುಂದರಿ ನೋಡು ಅಂತಂದು ಹೊಡ್ಕೊಂತ ಕುಂತಿರೋ ಅದು ಕೆಲಸ ಹೇಳು. ಅವರಪ್ಪ ಬಂದು ಮಾಡ್ಬೇಕನ? ಲೇ ನಿಶಾ ನಿಶಾ, ಹಾಂ ಯವ್ವ ಹೇಳು. ಹಾಂ, ಹೇಳ್ದೇನೈತ್ವಾ? ನನಗೇನು ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ಲ ಗೊತ್ತೇ ಇರುತ್ತೆ. ಹಾಂ, ಕೆಲಸ ಯಾರು ನಿಮ್ಮ ಅಪ್ಪ ಬಂದು ಮಾಡ್ತಾನೆ ಅಲ್ಲೇ? ಮುಸ್ರಿ ಹಂಗೆ ಕುಂತಾವು, ಅರ್ಬಿ ಹಂಗೆ ಕುಂತಾವು. ಹಾಂ, ಬೆಳಿಗ್ಗೆ ನೋಡಿದ್ರೆ ಟೈಮ್ ಆಗೈತೆ ಅಂತ ಹಂಗೆ ಓಡೋಗಿರಿ, ಕಲ್ಲು ಬೇರೆ ಒರೆಸಿಲ್ಲ ಹಂಗೆ ಹೋಗಿರಿ. ಈಗ ನೋಡಿದ್ರೆ ಅಂತಂದ್ರೆ ಡ್ಯೂಯೆಟ್ ಸಾಂಗ್ ಗತೆ ಹಾಡ್ಕೊಂಡು ಕುಂತೀಯನು? ಅಯ್ಯವ್ವ, ನಿನ್ಗೆ ಇಂಗ್ಲೀಷು ಬರುತ್ತಲ್ವೇ? ಇಂಗ್ಲೀಷು ಬರ್ತಾ ಕಂಗ್ಲೀಷು ಬರ್ತಾ? ಸಾಕು ಮಾತು ಮರ್ಸೋದು ಹೋಗು, ಮುಸ್ರಿ ತಿಕ್ಕಿ ಹೋಗು, ಅರಿಬಿ ಹೋಗೋದು ಹೋಗು, ಟೈಮ್ ಆಯ್ತು ಹೋಗು. ಮತ್ತೆ ಕೆಲಸದಾವು, ರಾತ್ರಿ ನಿಮ್ಮಪ್ಪ ಬರ್ತಾನ, ಮತ್ತೆ ಅಡಿಗೆ ಮಾಡಿ ಬೇರೆ ಬಡಿಬೇಕು ನಾನು, ನನ್ನ ಕರ್ಮ ಎಲ್ಲ. ಯವ್ವ, ಒಂದು ಐದು ನಿಮಿಷ ಬೇವ, ಇವೆರಡು ಬುಕ್ಕ ಇಟ್ಟು ಇನ್ನೊಂದು ಐತಿ ಬೇವ, ಅದಿಷ್ಟ ಬರೆದ್ಬಿಟ್ಟು ಓಡಿ 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 ಬಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ಬಿಡ್ತೇನೆ ಬೇವ. ಯಾಕ ಓಡ್ಕೊಂಡು ಯಾಕೆ ಬರ್ತಿ? ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಟಣ್ 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 ಅಂತಂದ್ಬಿಟ್ಟು ಒಂದು ಹಾಡೈತಲ್ಲ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬಾ ಅಂತಂದು, ಹಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಟಾವ್ 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 ಅಂತ ಮಾಡ್ಕೊಂತ ಬಂದು ಮುಸ್ರಿ ತಿಕ್ಕು. ಹಾಂ, ಏನು ಬೇವ, ಇವತ್ತು ಮಸ್ತ್ ಕಮ್ಮಿ ಮಾಡಕತ್ತೀನಿ ನೋಡ್ಬೇವ. ಹಾಂ, ಆಯ್ತು ಬಿಡ್ಬೇಕು, ಬರ್ತೇನೆ. ಈ ಒಂದಿಷ್ಟ ಬರೆದ್ಬಿಟ್ಟು ಬರ್ತೇನೆ ತಡಿ ಬೇವ. ಹಾಂ, ನಿಮ್ಮವ್ವ ಅಂತ ನನಗೇನು ಬೆಲೆನೇ ಇಲ್ಲನ? ಎಳ್ಳು ನೀರು ಬಿಟ್ಬಿಟ್ಟೇನು? ಹಾಂ, ಎಷ್ಟೊತ್ತ ಹೇಳಕತ್ತ ಮುಸುತಿ ಕೊಡ್ಬಾ ಅಂತಂದ್ರೆ ಇಲ್ಲೇ ಓದ್ತಾನಂತ, ಓದಿನ ಕಲೆಕ್ಟರ್ ಆಗಬೇಕು. ಈ ಮುಚ್ಚಿಕೊಂಡು ಹೋಗ್ತೀಯ ಏನು ನಿನಗೆ ಬೇಕಾ? ಆಯ್ತು ಹೋಗ್ತೀನಿ, ಈಗ ಇನ್ನ ಹೋಗ್ತೀನಿ ಅಂತ ಕುಂದಿರ್ತೀಯ ನಿನ್ನ? ಸಾಕು ಸಾಕು ನಾಟಕ ಕಣ್ಣಿ ಬಳಸ್ಕೊ. ಏನು ದೊಡ್ಡದು ಹೊಡೆದ್ಬಿಟ್ಟೆ ನೋಡಿಕಿಗೆ, ಕಣ್ಣ ಗಂಗಾ ಯಮುನಾ ತುಂಗಾ ನದಿ ನೀರುಗಳು ಹಂಗೆ ಹರಿತಾನೇ ಇದ್ದಾವೆ ಉಕ್ಕಿ ಉಕ್ಕಿ ಅಂತಂದು. ಬಾಯ್ ಮುಚ್ಚು. ಮಗಳ ನಿಶಾ, ಎಲ್ಲದಿವಾ? ನಿಮ್ಮಪ್ಪನ ಕಣ್ಣಾಗ ನೀರು ಒರೆಸ್ಕೋ. ನಿಮ್ಮಪ್ಪನ ಮುಂದೆ ಏನೋ ಹೇಳಿದ್ರ ಮತ್ತು ನಿಮ್ಮಪ್ಪ ಹೋದ್ಮೇಲೆ ಮತ್ತೊಂದು ಬಾರಿಸ್ಬೇಕಾಗತ್ತ, ಹುಷಾರು. ಸುಮ್ಮನೆ ಕುತ್ಕೋ, ಒರೆಸ್ಕೊ, ಕಣ್ಣ ನೀರು ಒರೆಸ್ಕೊ. ಬಂದ ನಿಮ್ಮಪ್ಪ. ಮಗಳ ನಿಶಾ, ನಾ ಅಷ್ಟು ಕರೆಯಕತ್ತೇನವ, ಓ ನಾನು ಒಲ್ಲೆಲ್ಲ. ಓ, ಸಾವಿನ ಇಲ್ಲಿ ಅದಳ? ಏನೇ ಸಾವಿ ಇಲ್ಲಿ ಬಂದಿದ್ದೀ? ಹಾಂ, ಏನಿಲ್ಲ ನಿಶಾ ಬಂದಲ್ಲ. ಊಟ ಆಯ್ತನವ, ಚಾ ಆಯ್ತನವ, ಮತ್ತು ಕಾಲೇಜ್ನಾಗ ಚೆನ್ನಾಗಿ ಓದ್ದೇನೆ ಇಲ್ವಾ? ಹಾಂ, ಯಾರು ಗಂಟು ಬಿದ್ದಾರ ಮತ್ತೇನದ? ಏನು ರೀತಿ ಹೇಳು, ಅವ್ರನ್ನ ನಾಪ್ತೀನಿ ಅಂತಂದು ಹೇಳಾಕತ್ತಿದ್ದೆ ಅಷ್ಟೇ ರೀ. ಯಾರು ನೀನು? ನಿಶಾ, ಇವತ್ತು ಸೂರ್ಯ ಯಾಕಡೆ ಹುಟ್ಟನವ? ಏನು ಪುರುಕ ಹುಟ್ಟನೆ, ಏನು ಪಶ್ಚಿಮಕ್ಕ ಹುಟ್ಬಿಟ್ಟು ಅಲ್ಲೇ ಮುಳುಗ್ಬಿಟ್ನ? ಹಾಂ, ನನ್ನ ಮುಂದೆ ನಾಟಕಾಟ. ಲೇ ಸಾವಿ, ನೀ ಎಷ್ಟು ನೀರಾಗ ಮುಗ್ತಿ ಅಂತ ನನಗೇನು ಗೊತ್ತಿಲ್ಲ ಅನ್ಕೊಂಡೇನು? ಯಾಕ್ರಿ ಯಾಕೆ ನನಗೆ ಮಾತಾಡ್ತೀನಿ ನೀವು? ಕಿವಿಲಿ ಏನೋ ಹೂ ಇಟ್ಕೊಂಡಿದ್ದಾನ, ಸ್ವಲ್ಪ ನೋಡು. ನಿನ್ನ ಬುದ್ಧಿ ನಾಯಿ ಬುದ್ಧಿ ಅನ್ನೋದು ನನಗೆಲ್ಲ ಗೊತ್ತೈತಿ. ಬಾಯಿ ಮುಚ್ಕೊಂಡು ಹೋಗು, ಕೆಲಸ ಇದ್ರೆ ನೋಡ್ಕೊ ಹೋಗು. ಮಗಳ ಜೊತೆ ಏನೋ ಮಾತಾಡ್ಬೇಕನ ಮಾತಾಡ್ಕೊಡ್ರಿ, ಅದಕ್ಕೆ ನನಗೆ ಯಾಕೆ ಇದು ಮಾಡ್ತೀರಾ? ಏನೋ ಮಗಳು ಏನೋ ಮಾಡಕತ್ತಾಳ, ಊಟ ಆಯ್ತನವ, ನಾಷ್ಟ ಆಯ್ತನವ, ಏನೋ ಮಾಡ್ಬೇಕನವ ಅಂತ ಕೇಳೋಕೆ ಬಂದ್ರೆ ನನಗೆ ಮಾತಾಡ್ತೀರನ? ಎಷ್ಟು ಮಾಡಿದ್ರು ಮೊಲತಾ ಇಲ್ಲ ನಾನು, ಅದಕ್ಕೆ ಹಿಂಗೆ ಮಾಡಕತ್ತೀರಿ. ಲೇ ಸಾವಿ, ನೀ ಎಂಥ ಬುದ್ಧಿ ಒಳಗೆ ನನಗೆ ಗೊತ್ತೈತಿ. ಹೋಗಿ ರೂಮಿಂದ ಹೊರಗೆ ಹೋಗ್ತೀನಿ ಬಿಡಿ. ಸಾವಿ, ಹಾಂ, ಮತ್ತೆ ಯಾಕಪ್ಪ ಕರೋದು ಇವ? ಹಾಂ, ಹೇಳ್ರಿ, ಏನಾರ ನಾಷ್ಟ ಮಾಡ್ಕೊಂಬರ್ಲಿ ತಿನ್ನಕ? ನಾಷ್ಟಾನ ನಾನು ಕೊಡ್ತೀನಿ ತಡಿ. ಹಾಂ, ನೀವು ಕೊಡ್ತೀರಾ? ಹ್ಞೂ ಕಣೆ, ನಾನೇ. ಅಯ್ಯೋ ಅಪ್ಪ, ಯಾಕ್ರಿ ನನಗೆ ಕೊಡ್ತೀರಿ? ಏನೋ ಕಾರಣ ಇದ್ರೆ ತಾನು ಹೊಡಿಬೇಕು. ಎದು ಕೊಡಿದ್ರಿ ನಂಗೆ? ನನ್ನ ಮಗಳ್ಗ ಹೆಂಗೆ ಕಾರಣ ಇಲ್ದೆ ಹೊಡಿದಿ ನೋಡು, ಹಂಗೆ ನಾನು ಕಾರಣ ಇಲ್ದನ ನಿನಗೆ ಹೊಡೆದೆ. ಬಾಯ್ ಮುಚ್ಕೊಂಡು ಹೋಗಲೇ ಸಾವಿ. ನಿಮ್ಗೆ ಮಾಡ್ತೀನಿ, ಏನು ಮಾಡ್ಬೇಕು ನೋಡು, ಅದನ್ನ ಮಾಡಿ ತೀರ್ಸಿನಿ. ಇಲ್ಲ ಅಂದ್ರೆ ನಾನು ಸಾವಿನೇ ಅಲ್ಲ ಅಂದ್ರೆ ಬೇರೆ ಹೆಸರಿಟ್ಕೋಗು. ಹೋಗಲೇ. ಮಗಳ ನಿಶಾ, ಅಯ್ಯೋ ಅಪ್ಪ, ಯಾಕಪ್ಪ ಅವು ಹಂಗೆ ಹೊಡ್ದಿ? ಪಾಪಪ್ಪ ಅಳಾಕತ್ಲ ನೋಡವ್ವ. ಅಯ್ಯ ನನ್ನ ಮಗಳ, ಎಂಥ ತಾಯಿ ಕರಳೈತವ ನಿನಗೆ.
ಅಕ್ಕಿ ನಿನಗೆ ಎಷ್ಟು ಹೊಡೆದ್ರು ಒಂದಿನ ನನಗೆ ಯಪ್ಪ ನನಗೆ ಹಿಂಗೆ ಹೊಡಿತಾ ಅಂತ ಒಂದಿನ ಹೇಳ್ದವ ನಾನು ನೋಡು. ನಾನು ಇಲ್ಲೇ ಬರ್ತಾ ಇದ್ದೆ ನೋಡಿದ್ನಲ್ಲ, ಅದಕ್ಕೆ ಬರ್ಸ್ ಕಳಿಸಿದೆ. ಅಯ್ಯೋ ಬಿಡು ಹೋಗಲಿ. ಹೌದು, ಎಲ್ಲಿ ಹೋಗಿದ್ದೆ ನೀನು? ಹಾಂ ಹಾಂ, ಅದು ಅದು ಅಪ್ಪ ಶಂಕರ್ ಮನೆಗೆ ಹೋಗಿದ್ದಪ್ಪ. ಅಯ್ಯ ಮಗಳ, ಅದಕ್ಕೆ ಯಾಕೆ ಹೆದರ್ಕೊಂಡು ಹೇಳ್ತಿದ್ದಿ? ಅವರೇನು ದೂರಲ್ವಾ? ನಿಮ್ಮವನ ಕ್ಲೋಸ್ ಕಾಸಿ ಫ್ರೆಂಡ್ಸ್ ಅವರು, ಗೊತ್ತಿಲ್ಲ ನಿನಗೆ? ಹಾಂ ಹೌದಪ್ಪ, ಅತ್ತಿಯರು ಹೇಳ್ತಾ ಇದ್ರು. ಅತ್ತಿಯರ ಅಪ್ಪ ಅದು ಅವರ ನನಗಂದ್ರೆ ಅತ್ತಿ ಅಂತ ಕರಿ ಅಂತಂದು ಅದಕ್ಕೆ ಕರೆದ್ಬಿಟ್ನಪ್ಪ. ಅಯ್ಯೋ ಬಿಡು ಮಗಳ, ಅತ್ತಿ ಮಾವ ಅಂತನ ಕರಿ, ಯಾರು ಬೇಡ ಅಂದ್ರು ನಿಮ್ಮವನ್ನ ಕ್ಲೋಸ್ ಫ್ರೆಂಡ್ಸ್ ಹಾಕಿ ಯಾರು ದೂರಲ್ಲಕಿ ಗೊತ್ತಾತನ. ನನಗೂ ಮಾವರ ಅಂತಂದ್ಬಿಟ್ಟು ಹಿಂದೆ ಅಡ್ಡಾಡ್ದಂಥ ಸಣ್ಣ ಹುಡುಗಿದ್ಲು ಗೊತ್ತನಕಿ. ಹೋಲ್ ಬಿಡು, ಈಗೇನು ಊಟ ಮಾಡ್ದೇನ? ಅದು ಅಪ್ಪ ಊಟ ಆಮೇಲೆ ನೋಡ್ತೇನಪ್ಪ. ಅಪ್ಪ ನನಗೊಂದು ವಿಷಯ ಗೊತ್ತಾಗಬೇಕಪ್ಪ. ಏನು ಮಗಳ, ಏನು ವಿಷಯ ಗೊತ್ತಾಗಬೇಕಪ್ಪ ನನಗೆ? ಅದು ಅಪ್ಪ ಯಾಕೆ ಗೊತ್ತಿಲ್ಲಪ್ಪ, ಅವ್ವ ಹೆಂಗೆ ಸತ್ಲ ಅಂತ ನನಗೆ ವಿಷಯ ಗೊತ್ತಾಗಲೇಬೇಕಪ್ಪ. ಅದು ಏನು ಗೊತ್ತನಪ್ಪ, ಇವತ್ತು ಅವ್ರ ಮನೆಗೆ ಹೋದಾಗ ಅತ್ತಿಯರು ಇದೇ ವಿಷಯ ಹೇಳಕ್ಕಂತ ತುಂಬ ಪ್ರಯತ್ನ ಪಟ್ರಪ್ಪ. ಆದ್ರೆ ಮಾವರು ಆ ವಿಷಯ ಯಾಕೆ ಅವ್ರಿಗೆ ಹೇಳ್ತಿ, ತಲೆ ಕೆಡಿಸ್ತಿ, ಸುಮ್ಮನಿರು ಅಂದ್ಬಿಟ್ಟು ಸೊನ್ನೆ ಮಾಡಿಬಿಟ್ರಪ್ಪ. ಅದಕ್ಕೆ ಯಾಕೆ ನನಗೆ ಗೊಂದಲ ಭಾಳ ಆಗತ್ತೈತಪ್ಪ. ಅವನ ಸಾವಿಗೆ ಏನಪ್ಪ ಕಾರಣ? ಅದು ಮಗಳ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ವಾ ಅಪ್ಪ. ಒಂದು ಸತಿ ಹೋಗ್ಬಿಟ್ಟು ನಾನು ಅತ್ತಿಯರನ್ನ ಮೀಟ್ ಮಾಡ್ಕೊಂಡು ಏನು ವಿಷಯ ಅಂತ ತಿಳ್ಕೊಂಡ ಬರ್ತೀನಪ್ಪ. ನನಗೆ ಸಮಾಧಾನ ಆಗ್ತಾ ಇಲ್ಲ ಅಂದ್ರೆ ಆಗ್ತಾ ಇಲ್ಲಪ್ಪ. ಸರಿ ಬಿಡು ಮಗಳ, ಹೋಗೋನು. ನನಗೂ ಅಷ್ಟ ಗೊಂದಲ ಐತಿ, ಆದರೆ ಏನು ಮಾಡಲಿ, ಯಾರೂ ಕರೆಕ್ಟಾಗಿ ಹೇಳೇ ಇಲ್ಲ. ಸರಿ ಬಿಡು ಹೋಗಲಿ, ನಾಳೆ ಬೆಳಿಗ್ಗೆ ಹೋಗೋಣ ಆಯಿತಾ? ನೀನು ಅತ್ತಿ ಮಾತಾಡ್ತಾ ಇರು, ನಾನು ಅವರು ಯಜಮಾನರದಲ್ಲ ಅವನು ನಂದು ಕ್ಲೋಸ್ ಗೆಳೆಯನ. ಅವಾಗಲಿಂದ ಒಳ್ಳೆ ಫ್ರೆಂಡ್ಸ್ ನಾವು. ಸ್ವಲ್ಪ ದೂರ ಆಗ್ಬಿಟ್ವಿ, ಏನೋ ಮನಸ್ತಾಪ ಆಗಿ. ನಾನು ಮೀಟ್ ಮಾಡ್ತೇನೆ ಅವನ್ನ, ನೀನು ಮೀಟ್ ಮಾಡಿ ಏನು ವಿಷಯ ಅಂತ ತಿಳ್ಕೊಳ್ವಾ, ಅದು ಬಂದು ನನಗೆ ಹೇಳು. ಸರಿಯಪ್ಪ, ಹಂಗೆ ಮಾಡಂತವಪ್ಪ. ಯಾಕೆ ಮನಸ್ಸು ಸರಿ ಇಲ್ಲ ಅಪ್ಪ. ಏನು ಮಾಡ್ತೀವ, ನಂದು ಮನಸ್ಸು ಸರಿ ಇಲ್ಲ. ಬಿಡು ಹೋಗ್ಲಿ, ಎಲ್ಲ ದುರ್ಗವದ ಅಲ್ಲ, ದುರ್ಗವನ ಮೇಲೆ ಭಾರ ಹಾಕಿ ನಾನು ಹೋಗೋಂತಡಿ, ಏನಾಗುತ್ತಂತ ಗೊತ್ತಾಗುತ್ತೆ. ಅಯ್ಯ ಮಗಳ, ಒಳ್ಳೆ ಕೆಲಸ ಮಾಡಿದೆವಾ, ಒಳ್ಳೆ ಕೆಲಸ ಮಾಡ್ದಿ. ನನ್ನ ಸಾವು ಯಾರಿಂದ ಆಗೈತಂತ ನೀ ತಿಳ್ಕೊಳೋ ಕೆಲಸ ಮಾಡಾಕ್ತಿಯಲ್ಲ, ಅದು ತುಂಬ ಒಳ್ಳೆ ಕೆಲಸ. ನಿಮ್ಮಪ್ಪಗೆ ವಿಷಯ ಗೊತ್ತಾಗಂಗೆ ಮಾಡುವ ಮಗಳ. ಆದ್ರೆ ಮಗಳ, ನನಗೆ ಸೇಡ್ ಭಾಳ ಐತ್ವಾ, ಆ ಸೇಡ್ ತೀರಿಸ್ಕೋಬೇಕು ನಾನು. ಇಲ್ಲ ಅಂದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ವಾ ಮಗಳ, ಶಾಂತಿ ಸಿಗಲ್ಲ. ಆ ಶಾಂತಿ ನೀನೇ ಕೊಡಿಸ್ಬೇಕವ ಮಗಳ.